2025-26ನೇ ಸಾಲಿನ ಇವತ್ತಿನ ಪ್ರಾರ್ಥನಾ ಅವಧಿಯ ಸಚೇತನ ಚಟುವಟಿಕೆ ವಿಶ್ವ ಓಜೋನ್ ದಿನ ಐತೆ. ಇದನ್ನ ಅಂತಾರಾಷ್ಟ್ರೀಯ ಓಜೋನ್ ದಿನಾಚರಣೆ ಅಂತೇಳಿ ಪ್ರತಿ ವರ್ಷನೂ ಕೂಡ ಸೆಪ್ಟೆಂಬರ್ 16ರಂದು ಆಚರಣೆ ಮಾಡ್ತಾರ. ಈ ಓಜೋನ್ ಅಂದ್ರೇನು, ಅದು ನಮಗೇನು ಉಪಯೋಗ, ಅದರ ರಾಸಾಯನಿಕ ಹೆಸರೇನು, ಅದು ಏನಾದರೂ ಹಾಳಾಯ್ತಂದ್ರೆ ನಮಗೇನಾದ್ರದ್ದು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಸಂಪೂರ್ಣ ವಿವರಣೆಯನ್ನ 6ನೇ ತರಗತಿ ವಿದ್ಯಾರ್ಥಿ ಪಂಕಜ್ ಚವಾಣ ಇದ್ರ ಬಗ್ಗೆ ಪ್ರಸ್ತುತಪಡಿಸ್ತಾನ. ನಾವೆಲ್ಲರೂ ಗಮನವಿಟ್ಟು ಕೇಳೋಣ. ಓಜೋನ್ ದಿನ ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ಓಜೋನ್ ದಿನವನ್ನಾಗಿ ಆಚರಿಸುತ್ತೇವೆ. ಓಜೋನ್ ಎಂದರೆ ಭೂಮಿಯ ವಾತಾವರಣವನ್ನು ಭೂಮಿಯನ್ನು ಸುತ್ತುವರೆದಿರುವ ಪದರವಾಗಿದೆ. ಇವು 3 ಆಮ್ಲಜನಕದ ಪರಿಗಣಿಸದಿಂದ ಮಾಡಲ್ಪಟ್ಟಿದೆ. ಓಜೋನ್ ಪದರ ಸೂರ್ಯನಿಂದ ಭೂಮಿಗೆ ಬರುವ ಹಾನಿಕಾರಕ ನೇರಳಾತೀತ ಕಿರಣವನ್ನು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತದೆ ಮತ್ತು ಭೂಮಿಯೊಳಗೆ ಬರದಂತೆ ತಡೆಯುತ್ತದೆ. ಓಜೋನ್ ಪದರವು ಆಮ್ಲಜನಕದ ಒಂದು ರೂಪವಾಗಿದೆ. ಇದರ ರಾಸಾಯನಿಕ ಸಂಕೇತ 0 ಎಂದು ಪರಿಗಣಿಸುತ್ತದೆ. ಓಜೋನ್ ಪದರದ ಸವಕಳಿಗೆ ಸಾಮಾನ್ಯವನ್ನು ಅತಿ ದೊಡ್ಡ ಕಾರಣವೆಂದು ಪರಿಗಣಿಸಲಾಗಿದೆ. ಇವು ಇಂದಿನ ಕಾಲದಲ್ಲಿ ಪ್ರಪಂಚದಾದ್ಯಂತ ಅತಿ ವೇಗವಾಗಿ ಹೆಚ್ಚುತ್ತಿದೆ, ಏಕೆಂದರೆ ಭೂಮಿ ವಾತಾವರಣದಲ್ಲಿ ರೀತಿಯ ಮಾಲಿನ್ಯ ಇದು ಓಜೋನ್ ಪದರದ ಸವಕಳಿಗೆ ಭಾರಿ ಹಾನಿಕಾರ ಇದೆ. ಅರಣ್ಯನಾದ್ಯಂತದ ಅನೇಕ ಇತರ ಕಾರಣಗಳಿವೆ ಮತ್ತು ಕೆಲವು ಘಟನೆಗಳು ಸಹ ನೈಸರ್ಗಿಕವಾಗಿರುತ್ತದೆ. ಇವು ಓಜೋನ್ ಪದರದ ಸವಕಳಿಗೆ ಕಾರಣವಾಗುತ್ತದೆ. ಜ್ವಾಲಾಮುಖಿ ಸ್ಫೋಟದಂತೆ ಅಂತಹ ನೈಸರ್ಗಿಕ ವಿದ್ಯಮಾನಗಳು ಸಂಭವಿಸಿದಾಗ ಅದರ ನಷ್ಟವು ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ಓಜೋನ್ ಪದರದ ಮೇಲೆ ವೇಗವಾಗಿ ಸಂಬಂಧಿಸುತ್ತದೆ, ಏಕೆಂದರೆ ಜ್ವಾಲಾಮುಖಿ ಸ್ಫೋಟವು ಇಂಗಾಲದ ಡೈ ಆಕ್ಸೈಡ್ ನಂತರ ಬಹಳಷ್ಟು ಅನಿಲಗಳನ್ನು ಹೊಂದಿರುತ್ತದೆ. ಇದು ಇಡೀ ವಾತಾವರಣವನ್ನು ಹಾಳು ಮಾಡುತ್ತದೆ. ಓಜೋನ್ ಪದರದ ಅನುಕೂಲಗಳು: ಇದು ಭೂಮಿಯ ಸುತ್ತ ರಕ್ಷಣಾತ್ಮಕ ಪದರವಾಗಿವೆ. ವಿವಿಧ ಅಪಾಯಕಾರಿ ಅನಿಲಗಳಿಂದ ಭೂಮಿಯನ್ನು ರಕ್ಷಿಸುವ ಪದರವಾಗಿದೆ. ಓಜೋನ್ ಪದರವು ಭೂಮಿಗೆ ಅತ್ಯಂತ ಅಪಾಯಕಾರಿಯದು. ನೇರಳಾತೀತ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತದೆ. ಓಜೋನ್ ಪದರದ ಅನಾನುಕೂಲಗಳು: ಸೂರ್ಯನಿಂದ ಬರುವ ನೇರಳಾತೀತ ವಿಕಿರಣಗಳಿಂದ ಅಲರ್ಜಿ ಮತ್ತು ಚರ್ಮದ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ. ಹವಾನಿಯಂತ್ರಣಗಳು ಮತ್ತು ವಾಹನಗಳು ಅತಿಯಾದ ಬಳಕೆ, ಹಾಗಾಗಿ ಅರಣ್ಯ ಸಂರಕ್ಷಣೆ ಕಾರಣವಾಗುತ್ತದೆ. ಅಸಮತೋಲನೆ ಕಾರಣವಾಗುತ್ತದೆ. ವಿಷಕಾರಿ ಹೊಗೆಯಿಂದಾಗಿ ಮಾನವನ ದೇಹದ ಉಸಿರಾಟ ವ್ಯವಸ್ಥೆಯು ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಬಲವಾದ ನೇರಳಾತೀತ ಕಿರಣಗಳು ಸಸ್ಯಗಳಲ್ಲಿ ಕನಿಷ್ಠ ಬೆಳವಣಿಗೆಗೂ ಕಾರಣವಾಗುತ್ತದೆ. ಓಜೋನ್ ರಕ್ಷಣೆ: ಓಜೋನ್ ಅನ್ನು ತೆಗೆದುಕೊಳ್ಳಲಾಗಿದೆ. ಓಜೋನ್ ಪದರವು ಭೂಮಿಯ ರಕ್ಷಣಾತ್ಮಕ ಪದರವಾಗಿದೆ, ಆದ್ದರಿಂದ ಅದರ ರಕ್ಷಣೆ ಅಗತ್ಯವಾಗಿದೆ. ಕೈಗಾರಿಕೆಗಳು ಓಜೋನ್ ಸವಕಳಿಯಿಂದ ಉಂಟಾಗುವ ಮಾಲಿನ್ಯ ರಕ್ಷಣೆ ಜೊತೆಗೆ ಸಮತೋಲಿತ ಅಭಿವೃದ್ಧಿಯಾಗಬೇಕು ಎನ್ನುವುದಾದರೆ ಇದಕ್ಕೆ ಹೊಸ ತಂತ್ರಜ್ಞಾನ ಬಳಸಬೇಕು. ಓಜೋನ್ ಪದರದ ಸವಕಳಿಯಿಂದ ಭವಿಷ್ಯದ ಅಪಾಯದ ಬಗ್ಗೆ ಜನರಿಗೆ ಅರಿವು ಮೂಡಿಸಬೇಕು. ಅಂದಾಗ ಮಾತ್ರ ಓಜೋನ್ ಪದರದ ಸುರಕ್ಷಿತವಾಗಿ ಸಾಧ್ಯವಾಗುತ್ತದೆ. ಧನ್ಯವಾದಗಳು.